ನಿರಂತರ ಸುದ್ದಿ ಎಂದು ಬರ್ತೀರಣ್ಣ ಬಂಗಾಡಿ ಹಿಡಿದು ಬೆಳ್ತಂಗಡಿ ಪಲ್ಲೆನ ಎಂಕೊಂಚೂರು RPC ಬಗ್ಗೆ ಮಾಹಿತಿ ಬೊಡಿತು ನನ್ನ RPC ಬಂಡ ರೆಕಾರ್ಡ್ ಫೀಚರ್ ಮನಿ ಬಂದ ಕಂಪನಿ 6,000 ಪಡೆಯನ್ನು ದಿನಕ್ಕೆ 200 ರೂಪಾಯಿ ಬರ್ಪುಂಡು. ಓಕೆ ಒಂಜಿ ತಿಂಗಳು ಕವರ್ ಆಪುಂಡು ಇನ್ನ ಕಾಸು 200 ರೂಪಾಯಿ ಲೆಕ್ಕ 30 ದಿನಕ್ಕೆ 6,000 18,000 ಪಡೆಯನ್ನು ದಿನಕ್ಕೆ 6 ರೂಪಾಯಿ ಬರ್ಪುಂಡು. 6 ರೂಪಾಯಿ ಬತ್ತನಲ್ಲಿ ಒಂಜಿ ತಿಂಗಳು ಕವರ್ ಆಪುಂಡು. ಈ ಪಣ್ಣ ಬೇರೆ ಜೋಕುಲು ಪೂರ 10 75,000 1 ಲಕ್ಷ ಮುಟ್ಟ ಮಂತಿರ್ ಜೋಕುಲು ಟೋಟಲ್ ಇತ್ತೆ ಆಜಿ ತಿಂಗಳ ಡೈರೆಕ್ಟ್ 2.5 ಲಕ್ಷ ಬರ್ತದ ಟೋಟಲ್ ಬರ್ತದೆ. ಬ್ಯಾಂಕ್ ಪಾಸ್ ಪುಸ್ತಕದ ಎಂಕ್ ರೆಕಾರ್ಡ್ ಕಡಪಡೋಲ್ಯ ಅವು ಪಂಡ ಇರೆಗ್ ಅಲ್ಪ ಐತೆ ಆಲೆ ಕೇನೋಡ ಪಿಸಿ ನಿಜವಾದ ಪಕ್ಕ ಪನೋಡ ಇರೆಗ್ ಓಪನ್ ಅಪ್ ಅದು ಪನೋಡ ಪಂಡ ಪಕ್ಕ ಫೇಕ್ ಕಂಪನಿ ಅವು. ಓಕೆ ಫೇಕ್ ಪಂಡ ಫೇಕ್ 100% ಫೇಕ್ ಐಟ್ ನೋಡ ಇತ್ತಿನತ್ತು ದಿನ ಯೂಸ್ ಮಲ್ಪಡಾತೆ ನಮ್ಮ ಬುಂಡ ಬೊಕ ಒಂದು 100% ಗ್ಯಾರಂಟಿ ಈತ ದಿನ ಇಪ್ಪುಂಡು ಇಂಚ ವರ್ಕ್ ಪುರ ಪಂಡ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಮಹಿಳೆಯರ ಕಿವಿಗೆ ಹೂ ಇಡುವಂತಹ ಒಂದು ಕಂಪನಿ ಸದ್ದಿಲ್ಲದೆ ಕಾರ್ಯಾಚರಣೆ ಮಾಡುತ್ತಿದೆ. ಕಳೆದ 3 ತಿಂಗಳಿನಿಂದ ಈ ಕಂಪನಿ ಸಾವಿರಾರು ಮಂದಿ ಮಹಿಳೆಯರ ಕಿವಿಗೆ ಹೂ ಇಟ್ಟಿದೆ. ಈಗಾಗಲೇ ಹಲವು ಮಂದಿ ಮಹಿಳೆಯರು ಈ ಕಂಪನಿಯ ಸುಳಿಗೆ ಸಿಲುಕಿದ್ದಾರೆ. ಈ ಕಂಪನಿಯ ಹೆಸರು RPC ಅಂತೇಳಿ, ಅಂದರೆ ರೆಕಾರ್ಡೆಡ್ ಪಿಕ್ಚರ್ ಕಂಪನಿ ಅಂತ ಹೇಳಿ. ಚೀನಾ ಮೂಲದ ಕಂಪನಿ ಇದು ಒಂದು ಆ್ಯಪು. ಈ ಆ್ಯಪ್ನ ಲಿಂಕ್ ನಿಮ್ಮ ಮೊಬೈಲಿಗೆ ಯಾವುದಾದರೂ ಒಂದು ಮೂಲದಿಂದ ಬರುತ್ತೆ. ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಕೆಲವು ಫೀಚರ್ಗಳು ಬರ್ತದೆ. ನಿಮಗೆ ಸುಮಾರು ಒಂದು 10 ವಿಡಿಯೋಗಳನ್ನು ಆ ಕಂಪನಿ ಕಳಿಸ್ತದೆ. ಆ 10 ವಿಡಿಯೋಗಳನ್ನು ನೀವು ನೋಡಿದರೆ, ಅದನ್ನು ನೀವು ಲೈಕ್ ಮಾಡಿದರೆ ನಿಮ್ಮ ಅಕೌಂಟು ಅವರ ಕಂಪನಿಯ ರಿಜಿಸ್ಟರ್ನಲ್ಲಿ ದಾಖಲಾಗುತ್ತೆ. ತಕ್ಷಣ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಿನ ಮೂಲಕ ನೀವು ನಿಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಬಹುದು. ಅಂದರೆ 3 ವಿಧದ ಆಯ್ಕೆಗಳಿವೆ. ಒಂದು 2,100 ರೂಪಾಯಿ ಕಟ್ಟುವಂಥದ್ದು, ಮತ್ತೊಂದು 6,000 ಕಟ್ಟುವಂಥದ್ದು, ಮತ್ತೊಂದು 18,000 ಕಟ್ಟುವಂಥದ್ದು. 2,100 ರೂಪಾಯಿ ಕಟ್ಟುವಂಥ ಯೋಜನೆಯಲ್ಲಿ ನೀವು ಸೇರ್ಪಡೆಗೊಂಡರೆ ನಿಮಗೆ ಒಂದು ವಿಡಿಯೋ ನೋಡಿದರೆ 10 ರೂಪಾಯಿ ಅಂತೆ 70 ರೂಪಾಯಿ ನಿಮ್ಮ ಆ್ಯಪ್ನ ಅಕೌಂಟಿಗೆ ಬೀಳ್ತದೆ, ಹೊರತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಲ್ಲ. ಅದೇ ರೀತಿ 6,000 ರೂಪಾಯಿ ಯೋಜನೆಗೆ ಸೇರಿದರೆ ನಿಮಗೆ ಅದಕ್ಕೆ ಸರಿಯಾದ ಮೊತ್ತವನ್ನು ಅವರು ಹಾಕ್ತಾರೆ. ಸುಮಾರು 10% ಮೊತ್ತವನ್ನು ಕಡಿತಗೊಳಿಸಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. 6,000 ಅಂದರೆ 5,400 ರೂಪಾಯಿಯನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಈ ರೀತಿಯಾಗಿ ನೀವು ಅದರ ಸುಳಿಯಲ್ಲಿ ಸಿಲುಕಿ ಕೆಲವು ದಿನಗಳು ಕಳೆದ ಕೂಡಲೇ ನಿಮಗೆ ಮತ್ತೊಂದು ಆಫರನ್ನು ಅವರು ಕೊಡ್ತಾರೆ. ನೀವು ಇಬ್ಬರನ್ನು ಜಾಯಿನ್ ಮಾಡಿದರೆ ಆಗ ನಿಮ್ಮ ಅಕೌಂಟಿಗೆ ಪುನಃ ಒಂದು ಲಂಸಮ್ ಅಮೌಂಟು, ಅಂದರೆ ಒಂದು ನಿರ್ದಿಷ್ಟ ಅಮೌಂಟು ನಿಮ್ಮ ಅಕೌಂಟಿಗೆ ಬೀಳ್ತದೆ. ಈ ರೀತಿಯಾಗಿ ಮುಂದುವರಿತಾ ಹೋದಂತೆ ನಿಮಗೆ ಹೇರಳವಾದ ಹಣ ಸಂಪಾದನೆ ಮಾಡಬಹುದು ಅಂತೇಳಿ. ಇದು ಏನಂತ ಹೇಳಿದರೆ, ಇದು ಒಂದು ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್ ಅಂತ ಅವರು ಹೇಳ್ತಾ ಇರೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಎನ್ನುವ ಸಿಸ್ಟಮು ಅನಾದಿ ಕಾಲದಿಂದಲೇ ಬಂದದ್ದು. ಮನೆಯಲ್ಲಿ ಕೂತು ಬೀಡಿ ಕಟ್ಟಿ ಸಂಪಾದನೆ ಮಾಡುವಂತಹ ಒಂದು ಕಾನ್ಸೆಪ್ಟ್ ಇದ್ದದ್ದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾಕಂದರೆ ಅದು ವರ್ಕ್ ಫ್ರಮ್ ಹೋಮ್. ಅದೇ ಕಾನ್ಸೆಪ್ಟಿನ ಆಧಾರದಲ್ಲಿ ಇಂಥ ಒಂದು ಬ್ಲೇಡ್ ಕಂಪನಿ ಸದ್ದಿಲ್ಲದೆ ಕಾರ್ಯಾಚರಣೆ ಮಾಡ್ತಾ ಇದೆ. ಸುಮಾರು ಈಗಾಗಲೇ ಆ ಕಂಪನಿಯ ಜಾಲಕ್ಕೆ ಲಕ್ಷಾಂತರ ಮಂದಿ ಬಲಿ ಬಿದ್ದಿದ್ದಾರೆ. ಈಗ ಆರಂಭದಲ್ಲಿ ಗೂಗಲ್ ಪೇ ಇಲ್ಲದ್ರೆ ಫೋನ್ಪೇ ಮೂಲಕ ಕಟ್ಟಿದಂಥ ಹಣಕ್ಕೆ ಸ್ವಲ್ಪ ರಿಟರ್ನ್ಸ್ ಬಂದವರಿದ್ದಾರೆ. ಇನ್ನು ಕೆಲವು ದಿನಗಳ ಹೋದ ಕೂಡಲೇ ಅವರಿಗೆ ಆಸೆ ಹುಟ್ಟಿಸಲಿಕ್ಕೆ ಆರಂಭ ಮಾಡ್ತಾರೆ. ಅವರು 2,100ನಿಂದ 6,000 ಪ್ಯಾಕೇಜಿಗೆ ಹೋಗ್ತಾರೆ. 6,000 ಪ್ಯಾಕೇಜಲ್ಲಿ ಸ್ವಲ್ಪ ಹಣ ಬಂದ ಕೂಡಲೇ ಅವರು 18,000 ಪ್ಯಾಕೇಜಿಗೆ ಹೋಗ್ತಾರೆ. 18,000 ಪ್ಯಾಕೇಜಿಂದ ಸ್ವಲ್ಪ ಹಣ ಬಂದ ಕೂಡಲೇ ಅವರು 54,000 ಪ್ಯಾಕೇಜನ್ನು ಅವರು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಇಂತಹ ಒಂದು ಬ್ಲೇಡ್ ಕಂಪನಿಯವರು ಯಾವ ರೀತಿ
ಮೈಂಡ್ ವಾಶ್ ಮಾಡ್ತಾರೆ ಅಂತ ಹೇಳಿದರೆ ನೀವು ಸಂಪೂರ್ಣವಾಗಿ ನೀವು ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ತಾರೆ. ನೀವು ಯಾವಾಗ 54,000 ಇಲ್ಲದ್ರೆ 1,08,000 ರೂಪಾಯಿಗಳನ್ನು ಅದರಲ್ಲಿ ತೊಡಗಿಸಿಕೊಳ್ಳುವಂತಹ ಮಟ್ಟಕ್ಕೆ ಹೋಗ್ತೀರೋ ಅಷ್ಟೊತ್ತಿಗೆ ಆ ಆ್ಯಪ್ ಬಂದಾಗತ್ತೆ. ಅಲ್ಲಿಗೆ ನಿಮ್ಮ ಹಣವು ಮುಳುಗಿ ಹೋಗುತ್ತೆ. ಕೇವಲ ನಿಮ್ಮ ಹಣ ಮುಳುಗಿ ಹೋಗುವುದಲ್ಲ, ನೀವು ಯಾರನ್ನೆಲ್ಲ ಸೇರಿಸಿದ್ದೀರಿ ಅಷ್ಟು ಜನರ ಹಣವು ಕಳ್ಳರ ಪಾಲಾಗತ್ತೆ. ಅವರ ಯೋಜನೆ ಇರುವುದೇ ಅಷ್ಟು. ಯಾಕಂತ ಹೇಳಿದರೆ ಅವರ ಯೋಜನೆಯ ಪ್ರಕಾರ ಅವರು ಸುಮಾರು 10 ಕೋಟಿ ಮಂದಿಯನ್ನು ಈ ಜಾಲದ ಒಳಗೆ ಸಿಲುಕಿಸುವಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳಿ, ಅದಕ್ಕಾಗಿ ಅವರು ವ್ಯವಸ್ಥಿತವಾಗಿ ಈ ಒಂದು ಆ್ಯಪನ್ನು ತಯಾರು ಮಾಡಿ ಅದನ್ನು ಸಾರ್ವಜನಿಕರಿಗೆ ಬಿಟ್ಟಿದ್ದಾರೆ. ಬಹುತೇಕರು ಈ ಸುಳಿಗೆ ಸಿಲುಕಿಕೊಂಡಿದ್ದಾರೆ. ಆರಂಭದಲ್ಲಿ ನಿಮಗೆ ಅದು ದೊಡ್ಡ ಮಟ್ಟದ ಲಾಸ್ ಅಂತ ಎನಿಸುವುದಿಲ್ಲ. ಯಾಕಂತ ಹೇಳಿದರೆ ಹೋದರೆ ಒಂದು 6,100 ರೂಪಾಯಿ ಹೋಗ್ಬೋದು, ಆದರೂ ನಮಗೆ 5,400 ರೂಪಾಯಿ ಬಂದಿದೆ, ನಷ್ಟ ಆದರೆ ಕೇವಲ 700 ರೂಪಾಯಿ ಎನ್ನುವಂಥ ಭಾವನೆ ಜನರಲ್ಲಿ ಇರ್ತದೆ. ಆದರೆ ಆ ಸುಳಿಗೆ ಸಿಲುಕಿ ಇದೊಂದು ಪಬ್ಜಿ ಗೇಮ್ನ ಥರ ಕೊನೆಯ ಹಂತಕ್ಕೆ ಹೋಗುವಾಗ ಅದು ಸುಸೈಡಲ್ ರೇಂಜ್ಗೆ ಮುಟ್ತದೆ. ಆಗ ಅದರಲ್ಲಿ ಸಿಲುಕಿಕೊಂಡವರು ಮಾನಸಿಕವಾಗಿ ಭ್ರಮಿತರಾಗುವಂಥ ಎಲ್ಲ ಸಾಧ್ಯತೆಗಳಿವೆ. ಜೊತೆಗೆ ನೀವು ಯಾರನ್ನೆಲ್ಲ ಸೇರಿಸಿದ್ದೀರಿ ಅವರೆಲ್ಲ ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಆಗ ಒಂದು ಸಂದರ್ಭದಲ್ಲಿ ಆ ಆ್ಯಪ್ ಮುಚ್ಚಲ್ಪಟ್ಟರೆ ಇಡೀ ಸಮಾಜಕ್ಕೆ ನೀವೊಬ್ಬರು ಫ್ರಾಡ್, ನೀವೊಬ್ಬರು ವಂಚಕ ಎನ್ನುವುದು ಜಗಜ್ಜಾಹಿರು ಆಗುತ್ತದೆ. ಆದ್ದರಿಂದ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರು ಮಾಡಿರುವಂಥ ಈ ಜಿಲ್ಲೆಯಲ್ಲಿ ಇಂಥ ಹಲವಾರು ಟೋಪಿ ಕಂಪನಿಗಳು ಈ ಹಿಂದೆ ಬಂದಿವೆ. ಎಲ್ಲರೂ ವಿವಿಧ ಶ್ರೇಣಿಯ ಟೋಪಿಗಳನ್ನು ಹಾಕಿಯೇ ಪರಾರಿಯಾಗಿದ್ದಾರೆ. ಕೆಲವು ವರ್ಷಗಳ ಹಿಂದೆ 125 ರೂಪಾಯಿ ಕಟ್ಟುವಂಥ ಒಂದು ಸ್ಕೀಮು ಬಂದಿತ್ತು. 125 ರೂಪಾಯಿ ಕಟ್ಟಿದರೆ ಆತ ಮತ್ತೆ ಇಬ್ಬರನ್ನು ಅದಕ್ಕೆ ಜಾಯಿನ್ ಮಾಡಬೇಕು. ಆಗ ಒಟ್ಟಿಗೆ 375 ರೂಪಾಯಿ ಆಗುತ್ತೆ. 375 ರೂಪಾಯಿ ಕಂಪನಿಯ ಅಕೌಂಟಿಗೆ ಹೋದರೆ ಆತ ನಿಮಗೆ 75 ರೂಪಾಯಿಯ ಒಂದು ಗಿಫ್ಟ್ ಕೊಡ್ತಾ ಇದ್ದ. ಮತ್ತೆ ಆ ಮತ್ತಿಬ್ಬರನ್ನು ಸೇರಿಸಿಕೊಂಡು ಹೋದರೆ ಇವನಿಗೆ 2ನೇ ಬಹುಮಾನ ಬರುತ್ತಿತ್ತು, ಮತ್ತು ಆ ಇಬ್ಬರಿಗೆ ಮೊದಲ ಬಹುಮಾನ ಬರುತ್ತಿತ್ತು. ಅದು ಒಟ್ಟಿಗೆ 16 ಹಂತಗಳ ಒಂದು ಪಿರಮಿಡ್. ಈ 16ನೇ ಹಂತದ ಪಿರಮಿಡನ್ನು ನೀವು ಕ್ರಮಿಸಿದರೆ ನಿಮಗೆ ಒಂದು ಹೀರೋ ಸ್ಪ್ಲೆಂಡರ್ ಬೈಕ್ ಸಿಗ್ತಾಯಿತ್ತು. ಕೇವಲ 125 ರೂಪಾಯಿಗೆ ಬೈಕ್ ಸಿಗ್ತದೆ ಎನ್ನುವಂತಹ ಆಸೆಯಿಂದ ಆ ಯೋಜನೆಯಲ್ಲಿ ಲಕ್ಷಾಂತರ ಯುವಕರು ಹಣ ತೊಡಗಿಸಿದ್ದರು. ಬೈಕ್ ಸಿಗಲೇಬೇಕು, ಎಲ್ಲಿಯೂ ಚೈನ್ ಲಿಂಕ್ ಕಟ್ಟಾಗಬಾರದು ಎನ್ನುವ ಕಾರಣಕ್ಕಾಗಿ ಕೆಲವರು ತಮ್ಮ ಹಣವನ್ನೇ ಹಾಕಿಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಿದರು. ಕೊನೆಗೆ ಆ ಕಂಪನಿ ಮುಳುಗುವ ಹಂತಕ್ಕೆ ಬಂದಿತ್ತು. ಯಾಕಂತ ಹೇಳಿದರೆ ಮುಳುಗಿದ್ದಲ್ಲ, ಅದನ್ನು ಮುಳುಗಿಸಿದ್ದು. ಯಾಕಂದರೆ ಕಂಪನಿಯವರು ಸಾದಷ್ಟು ಹಣವನ್ನು ಸಂಗ್ರಹ ಮಾಡಿಯಾಗಿತ್ತು. ಅದೇ ಕಂಪನಿಯನ್ನು ಹೋಲುವಂಥ ಮತ್ತೊಂದು ಕಂಪನಿಯೂ ಬಂದಿತ್ತು. ಅದರಲ್ಲಿ 125 ರೂಪಾಯಿ ಕಟ್ಟುವಂಥ ಕಂಪನಿ. ಆ ಕಂಪನಿಯಲ್ಲಿ ನೀವು 16 ಸ್ಟೇಜ್ ದಾಟಿದ ಕೂಡಲೇ ನಿಮಗೆ ಮಾರುತಿ 800 ಕಾರು ಸಿಗ್ತಿತ್ತು. 110 ರೂಪಾಯಿಯಲ್ಲಿ ನಿಮಗೆ ಸಿಗ್ತಿದ್ದು ಹೀರೋ ಸ್ಪ್ಲೆಂಡರ್ ಬೈಕ್ ಆದರೆ 125 ರೂಪಾಯಿ ಕಟ್ಟುವಂಥ ಸ್ಕೀಮಿನಲ್ಲಿ ನಿಮಗೆ ಸಿಗುವುದು ಮಾರುತಿ 800 ಕಾರು. ಹೋದರೆ 125 ರೂಪಾಯಿ, ನೆನಪಿಟ್ಟುಕೊಳ್ಳಿ, ಹೋದರೆ 125 ರೂಪಾಯಿ. ಆದರೆ ಅದು ಪಿರಮಿಡ್ ಕಂಪ್ಲೀಟ್ ಆಗುವಾಗ ಒಬ್ಬನಿಂದ ಆ ಕಂಪನಿಗೆ ಬರ್ತಾ ಇದ್ದ ಹಣ 10,75,000 ರೂಪಾಯಿ. ಆದರೆ ಟೋಟಲ್ 16 ಹಂತದಲ್ಲಿ ಅವರು ಕೊಡ್ತಿದ್ದಂಥ ಬಹುಮಾನಗಳ ಮೊತ್ತ ಸುಮಾರು 17 ಲಕ್ಷ ರೂಪಾಯಿ. ಯಾವುದೇ ಒಂದು ಕಂಪನಿ 5 ಲಕ್ಷ ರೂಪಾಯಿ ಲಾಸು ಮಾಡಿಕೊಂಡು ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಸಂಸ್ಥೆ ಬೋಗಸ್ ಎನ್ನುವ ರೀತಿಯಲ್ಲಿ ಅದರ ಬಗ್ಗೆ ಪ್ರಚಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆ ಕಂಪನಿಯ ಮುಖ್ಯಸ್ಥರು ಮಂಗಳೂರಿಗೆ ಬಂದು ವಿಸ್ತೃತವಾದ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಯಾಕಂದರೆ ನಮಗೆ ಈ ಕಂಪನಿಯಲ್ಲಿ ಲಾಭ ಇದೆ, ನಮಗೆ ನಷ್ಟ ಇಲ್ಲ,
ಅದರಿಂದಾಗಿ ನಾವು ಈ ಕಂಪನಿಯಲ್ಲಿ ಮೋಸ ಮಾಡುವ ಪ್ರಶ್ನೆ ಇಲ್ಲ ಎನ್ನುವುದನ್ನು ಅವರು ಒತ್ತಿ ಹೇಳಿದರು. ಆದರೆ ಅವರಲ್ಲಿ ಲೆಕ್ಕ ಕೇಳುವಾಗ ಅವರ ಹತ್ರ ಉತ್ತರ ಇರಲಿಲ್ಲ. ಪರಿಣಾಮವಾಗಿ ಆ ಎರಡೂ ಕಂಪನಿಗಳು 110 ರೂಪಾಯಿಯ ಕಂಪನಿಯು ಮುಳುಗಿತ್ತು, 125 ರೂಪಾಯಿಯ ಕಂಪನಿಯು ಮುಳುಗಿತ್ತು. ಅದರಿಂದ ಈಗ ಬಂದಿರುವಂಥ ಈ RPC ಕಂಪನಿಯು ಸಹ ತನ್ನ ಯೋಜನೆ ಏನಿದೆ, ಸುಮಾರು 10 ಕೋಟಿ ಜನರನ್ನು ತಲುಪುವಂಥ ಯೋಜನೆ ಏನಿದೆ, ಅಲ್ಲಿಯವರೆಗೆ ಅವರು ಜನರ ದುಡ್ಡನ್ನೇ ಸಂಗ್ರಹ ಮಾಡಿಕೊಂಡು ಜನರಿಗೆ ವಾಪಸ್ಸು ಕೊಡುವಂಥ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಅವರು ಅದರಲ್ಲಿ ಕೇವಲ 10% ಹಣವನ್ನು ಮಾತ್ರ ತಮ್ಮ ಖರ್ಚಿಗೆ ತೆಗೆದುಕೊಳ್ತಾರೆ, ಬಾಕಿ ಹಣವನ್ನು ಸಾರ್ವಜನಿಕರಿಗೆ ಬಿಡ್ತಾರೆ. ಯಾವಾಗ ಇದು 10 ಕೋಟಿ ಜನರನ್ನು ರೀಚ್ ಆಯಿತೋ ಅಷ್ಟೊತ್ತಿಗೆ ಅವರ ಅಕೌಂಟಿಗೆ ಸುಮಾರು 1000 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಆಗ್ತದೆ. ಆ ಸಂದರ್ಭದಲ್ಲಿ ಆ್ಯಪನ್ನು ಬಂದ್ ಮಾಡಿಬಿಡ್ತಾರೆ. ಇದು ಇನ್ನೊಂದು 6 ತಿಂಗಳು ಈ ಆ್ಯಪು ರನ್ನಿಂಗ್ನಲ್ಲಿ ಇರ್ತದೆ. ಸಾಮಾನ್ಯವಾಗಿ ಈ 6 ತಿಂಗಳಲ್ಲಿ ಇದರ ಎಲ್ಲ ಬಂಡವಾಳಗಳು ಬಯಲಾಗುತ್ತೆ. ಯಾಕಂತ ಹೇಳಿದರೆ ಇದಕ್ಕೆ ಯಾರು ಅಪ್ಪ ಅಮ್ಮ ಅಡ್ರೆಸ್ ಯಾವುದೂ ಇಲ್ಲ. ನೀವು 6100 ರೂಪಾಯಿ ಹೋದರೆ ಹೋಯ್ತು ಅನ್ನುವ ಒಂದು ಮನೋಸ್ಥಿತಿಯಲ್ಲಿ ಇದಕ್ಕೆ ಹಣ ತೊಡಗಿಸಿಕೊಂಡಿದ್ದರೆ ನೀವು 6100 ರೂಪಾಯಿಗಾಗಿ ಮತ್ತಷ್ಟು ಹಣ ಖರ್ಚು ಮಾಡಿಕೊಂಡು ಹೋಗೋದಿಲ್ಲ. ಅದರಿಂದ ಈ ಕಂಪನಿಯ ಅಸಲಿಯತ್ತನ್ನು ಸುರೇಂದ್ರ ಎನ್ನುವ ಬೆಳ್ತಂಗಡಿ ತಾಲೂಕಿನ ಯುವಕನೊಬ್ಬ ಭಾರಿ ಮುತುವರ್ಜಿಯಿಂದ ಬಯಲಿಗೆಳೆದಿದ್ದಾನೆ. ಆತ ಕಂಪನಿಯವರೊಂದಿಗೆ ಮಾತನಾಡಿದ್ದಾರೆ. ಆತ ಮಾತನಾಡಿದ ವಿಡಿಯೋ ರೆಕಾರ್ಡಿಂಗ್ ಇದೆ ಮತ್ತು ಆತ ಹೇಳಿದಂತಹ ಕೆಲವೊಂದು ಟಿಪ್ಸ್ಗಳು ಈ ವಿಡಿಯೋದಲ್ಲಿದೆ. ಆದ್ದರಿಂದ ಯಾರು ಮೋಸ ಹೋಗಬೇಡಿ ಎಂದು ಎಚ್ಚರಿಸುತ್ತಾ ಈ ಕಂಪನಿಯ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ RPC ಅನ್ನೋ ಒಂದು ಆ್ಯಪ್, ಅದು ಚೈನಾ ಬೇಸ್ಡ್ ಆ್ಯಪ್. ಇವಾಗ ಸಾಧಾರಣ ಇಂಡಿಯಾಕ್ಕೆ ಬಂದು ಒಂದು 3 ತಿಂಗಳಾಯ್ತು. ಬಟ್ ಅದು ಇವಾಗ ಉಜಿರೆ ಬೆಳ್ತಂಗಡಿ ಈ ಆಸುಪಾಸು ಬಂದು ಮ್ಯಾಕ್ಸಿಮಮ್ 1.5 ಇಂದ 2 ತಿಂಗಳಾಗಿದೆ. ಎರಡನೇದಾಗಿ ಆ್ಯಪ್ ಓಪನ್ ಮಾಡೋದಾಗೆ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಓಪನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಫೋನ್ ನಂಬರ್ ಹಾಕಿ ಒಂದು ಪಾಸ್ವರ್ಡ್ ಹಾಕಿದ್ರೆ ಆಯ್ತು. ಯಾವ್ದಾದ್ರು ಒಂದು ಪಾಸ್ವರ್ಡ್ ಹಾಕಿದ್ರೆ ಆಯ್ತು. ಇಮಿಡಿಯೇಟ್ ಅದು ಓಪನ್ ಆಗುತ್ತೆ, ಸೈಟ್ ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿದ್ರೆ ಅಂತೇಳಿ ಅರ್ಥ. ಆಮೇಲೆ ಅದಕ್ಕೆ ನಿಜವಾಗ್ಲೂ OTP ಇದು ಬರ್ಬೇಕು, ಯಾವ್ದು ಬರ್ತಾ ಇಲ್ಲ. ಎರಡನೇದಾಗಿ ನೀವು ಓಪನ್ ಮಾಡ್ಬೇಕಂತ ಹೇಳಿದ್ರೆ ಸೈಟ್ ಓಪನ್ ಮಾಡಿ ಆದ್ಮೇಲೆ ಕೆಲವೊಂದು ಫೀಚರ್ಸ್ ಅಲೋ ಕೇಳುತ್ತೆ. ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್, ನಿಮ್ದು ಯಾವ್ದು ಅದ್ರ ಹೆಸರೇನಪ್ಪ, ಕಾಂಟ್ಯಾಕ್ಟ್ ಲಿಸ್ಟ್ ಕೇಳುತ್ತೆ. ಆಮೇಲೆ ಫೋಟೋಸ್ ಕೇಳುತ್ತೆ, ಗ್ಯಾಲರಿ ಕೇಳುತ್ತೆ. ಅದ್ರ ಅಲೋ ಕೇಳುತ್ತೆ. ಅಲೋ ಕೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಅವ್ರಿಗೆ ಹೋಗುತ್ತೆ. ನಮ್ಮ ಕಾಂಟ್ಯಾಕ್ಟ್ ಲೈಟ್ಸ್, ನಮ್ಮ ಬೇರೆ ಬೇರೆ ಫೀಚರ್ಸ್ ಎಲ್ಲ ಅವರ ಇದಕ್ಕೆ ಮರ್ಜ್ ಆಗಿರುತ್ತೆ. ಸರಿ, ಓಪನ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆಪ್ಷನ್ 2100, ಅದು T1. ಆಮೇಲೆ 6000 T2, ಆಮೇಲೆ 18000 T3. ಇದಕ್ಕೆ ನೀವು ಅಮೌಂಟ್ ಹಾಕಿದ್ರೆ ನಿಮ್ಗೆ ಯಾವ್ದು ಬೇಕೋ ಅದು 2100 ಆಗಿರ್ಬೋದು, 6000 ಆಗಿರ್ಬೋದು, 18000. ಈ ಅಮೌಂಟ್ ಹಾಕಿದ್ರೆ ಅಮೌಂಟ್ ಹಾಕಿದ ಕೂಡ್ಲೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಯಾವ್ದು ನಿಮ್ದು ಗೂಗಲ್ ಪೇ, ಫೋನ್ ಪೇ ಯಾವ್ದ್ರಿಂದ ಕೂಡ ಅಮೌಂಟ್ ಹಾಕೋಬಹುದು. ಹಾಕಿದ ನಂತರ ಅದ್ರ ಮರು ದಿವಸ, ಇವತ್ತು ಹಾಕಿದ್ರಿ ಅಂತ ಹೇಳಿದ್ರೆ ಅದ್ರ ಮರು ದಿವಸ ಇದರಿಂದ ಒಂದು ಆ ಸೈಟಿಗೆ ಹೋದ್ಮೇಲೆ ಅದ್ರಲ್ಲಿ ಒಂದು 7 ವಿಡಿಯೋ ಸಿಗುತ್ತೆ ನಿಮಗೆ. ಒಂದೊಂದೇ ವಿಡಿಯೋ ನೋಡ್ಕೊಂಡು ಅದಕ್ಕೆ ಸಬ್ಮಿಟ್ ಅಂತ ಹೇಳಿ ಒತ್ಕೊಂಡು ಬಂದ್ರೆ 7 ವಿಡಿಯೋ ಆದ್ಮೇಲೆ ನಿಮ್ಮ ಆ ಆ್ಯಪ್ಗೆ 70 ರೂಪಾಯಿ ಬೀಳುತ್ತೆ. ಇವಾಗ 2100 ಹಾಕಿದ್ರೆ, ಅದೇ 6000 ಹಾಕಿದ್ರೆ 200 ರೂಪಾಯಿ ಬೀಳುತ್ತೆ. ಆಮೇಲೆ 18000 ಹಾಕಿದ್ರೆ 600 ರೂಪಾಯಿ ಬೀಳುತ್ತೆ. ಮೊದಲ ದಿವಸ ನೀವು 7 ವಿಡಿಯೋ ನೋಡ್ಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದ ನಂತರ ಆ ಅಮೌಂಟ್ ಬೀಳುತ್ತೆ. ಅದು ನಿಮ್ಮ ಆ ಅಕೌಂಟ್ಗೆ ಬೀಳುತ್ತೆ, ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬೀಳುದಿಲ್ಲ, ಆ ಅಕೌಂಟ್ಗೆ ಬೀಳುತ್ತೆ. ಆ ಅಕೌಂಟ್ಗೆ ಬಿದ್ದ ನಂತರ ಅದು ನಿಮ್ಗೆ ಸೋಮವಾರದಿಂದ ಶನಿವಾರ ವರ್ಕಿಂಗ್ ಡೇಸ್ ಅಲ್ಲಿ ಮಾತ್ರ ಬೀಳುದು, ಸಂಡೇ ಬೀಳಲ್ಲ.
ಆ ಇದ್ರಲ್ಲಿ ಏನು ಇರುತ್ತೆ ಅಂತ ಹೇಳಿದ್ರೆ, ಆ ವಿಡಿಯೋಸ್ ಎಲ್ಲ ಏನು ಇರುತ್ತೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಮೂವಿದ್ದೆಲ್ಲ ವಿಡಿಯೋಸ್ ಇರುತ್ತೆ, ಹಾ ಬೇರೆ ಯಾವ್ದಿರಲ್ಲ. ಹ್ಮ್ ಇಂಗ್ಲಿಷ್ ಮೂವಿದ್ದು ಟ್ರೈಲರ್ ಇರುತ್ತೆ ಅಷ್ಟೇ, ಹಾ ಹಾ ಬೇರೆ ಯಾವ್ದಿರಲ್ಲ. ಒಂದು. ಹ್ಮ್ ಎರಡನೇದಾಗಿ ಇವಾಗ 2ನೇ ದಿವಸ ಕೂಡ ಬೀಳುತ್ತೆ, 3ನೇ ದಿವಸ ಕೂಡ ಆ ತರ ಬೀಳ್ತಾ ಇರುತ್ತೆ. ಇವಾಗ ನಾನು ದುಡ್ಡು ರಿಟರ್ನ್ ಪಡ್ಕೋಬೇಕು, ಹ್ಮ್ ನನ್ನ ಅಮೌಂಟ್ ರಿಟರ್ನ್ ಪಡ್ಕೋಬೇಕಂತ ಹೇಳಿದ್ರೆ ಆ ಅಕೌಂಟ್ ಅಲ್ಲಿ ನನ್ನ ಅಮೌಂಟ್ ಇರುತ್ತಲ್ವಾ, ಹೌದು. ಮಿನಿಮಮ್ 140 ರೂಪಾಯಿ ನಾನು ತಗೊಳ್ಳಿಕ್ಕೆ. ಹಾ ಮಿನಿಮಮ್ 140 ರೂಪಾಯಿ, ಅದಕ್ಕಿಂತ ಕಡಿಮೆ ಅಮೌಂಟ್ ಇದ್ರೆ ನನ್ನ ಅಕೌಂಟಿಗೆ ಬರೋದಿಲ್ಲ. ಹಾ 140 ರೂಪಾಯಿ ತಗೊಂಡ್ರೆ 10% ಅವ್ರದ್ದು Deduction ಮಾಡ್ತಾರೆ. ಡಿಡಕ್ಷನ್ ಆಗುತ್ತೆ. ಹಾ. ಅಂದ್ರೆ 14 ರೂಪಾಯಿ. 2100ಕ್ಕೆ 210 ರೂಪಾಯಿ, 6000ಕ್ಕೆ 600 ರೂಪಾಯಿ. ಹಾ ಅದು ತಿಂಗಳು ಪೂರ್ತಿ ಬರುತ್ತೆ. ಬಟ್ ನಿಮ್ಮ ಉಳಿದ ಇವಾಗ 6000 ಕಟ್ಟಿದವರಿಗೆ 600 ರೂಪಾಯಿ ಮೈನಸ್ ಆಗಿ 5400 ಮಾತ್ರ ಬೀಳುತ್ತೆ ಒಂದು ತಿಂಗಳಲ್ಲಿ. ಹಾ ಮತ್ತೆ ನೀವು ಬೀಳ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಬ್ರು ಜಾಯಿನ್ ಮಾಡ್ಬೇಕು, ಚೈನ್ ಲಿಂಕ್ ತರ. ಹಾ ಹಾ ನಿಮ್ಮ ಅಂಡರ್ ಅಲ್ಲಿ ಇಬ್ರನ್ನು ಜಾಯಿನ್ ಮಾಡ್ಬೇಕು. ಹಾ ನಿಮ್ಮ ಅಂಡರ್ ಅಲ್ಲಿ ಇಬ್ರನ್ನು ಜಾಯಿನ್ ಮಾಡಿದ ಕೂಡ್ಲೆ ಅವರು ಅಮೌಂಟ್ ಹಾಕಿದ ತಕ್ಷಣ ನಿಮಗೆ 200 ರೂಪಾಯಿ ಕೊಡ್ತಾರೆ. ಹಾ ಅಮೌಂಟ್ ಹಾಕಿದ ತಕ್ಷಣ ನಿಮಗೆ 200 ರೂಪಾಯಿ ಕೊಡ್ತಾರೆ. ಹಾ ಅದೇ ಅವರ ಕೆಳಗಡೆ ಯಾರಾದ್ರೂ ಮತ್ತೆ ಹಾಕಿದ್ರೆ ಹಾ ಆದ್ರೆ ಒಂದು 10% ಕೊಡ್ತಾರೆ. 200 ರೂಪಾಯಿ 10%, 20 ರೂಪಾಯಿ ಕೊಡ್ತಾರೆ. 20 ರೂಪಾಯಿ ಕೊಡ್ತಾರೆ. ಹಾ ಇದು ಟಾರ್ಗೆಟ್ ಯಾವ ತರ ಅಂತ ಹೇಳಿದ್ರೆ, ಹಾ ಟಾರ್ಗೆಟ್ ಯಾವ ತರ ಅಂತ ಹೇಳಿದ್ರೆ, ನಮ್ಗೆ ಇವಾಗ ಬೆಳ್ತಂಗಡಿ ಉಜಿರೆ ಈ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಅಂತ ಹೇಳಿದ್ರೆ 1000-2000 ಜನ ಸಿಗ್ಬೋದು. 1000-2000 ಅಲ್ಲ, ಆ ಕಂಪನಿ ಅಂದ್ರೆ ಒಂದು 4-5 ಜನ ಸೇರ್ಕೊಂಡು ಒಂಥರ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ನಡೆಯುವ ಕಂಪನಿ. ಅವ್ರ ಟಾರ್ಗೆಟ್ ಏನಂತ ಹೇಳಿದ್ರೆ ಮಿನಿಮಮ್ ಒಂದು 50 ಲಕ್ಷ ಜನ ಆಗ್ಲಿ ಅಂತ ಹೇಳಿ. 50 ಲಕ್ಷ ಜನ ಆಗಿ ಅವಾಗ 5-6 30 ಅಂದ್ರೆ 6 ಸರಾಸರಿ 18 ಮತ್ತೆ 2000 ಮಿಡ್ಲ್ ಅಲ್ಲಿ ಇರೋದು 6000, ಸರಾಸರಿ 6000 ಹಾಕಿದ್ರೆ 3000 ಕೋಟಿ ಆಗುತ್ತೆ ಅವರಿಗೆ. 3000 ಕೋಟಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಮೊದ್ಲು ಜಾಯಿನ್ ಆದವರಿಗೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮತ್ತೆ ಜಾಯಿನ್ ಆಗ್ಬೇಕಲ್ವಾ, ಜನ ಬೇಕಲ್ವಾ ಅವರಿಗೆ, ಕೊಡ್ತಾರೆ. ಕೊಟ್ಟು ಏನ್ ಮಾಡ್ತಾರೆ, ಒಂದು 2000 ಕೋಟಿಯನ್ನು ರಿಟರ್ನ್ ಕೊಡ್ತಾರೆ. 3000 ಕೋಟಿಯಲ್ಲಿ ಅವರಿಗೆ. ನಮ್ಗೆ ಅದು ಸಣ್ಣ ಅಮೌಂಟ್, 6000 ಹೋಗುತ್ತೆ ಇಲ್ಲ 2000 ಹೋಗುತ್ತೆ ಅಂತ ಹೇಳಿದ್ರೆ, ಆದ್ರೆ ಅವ್ರು ಮಾಡ್ಕೊಳ್ಳೋದು ಮಿನಿಮಮ್ 2000 ಕೋಟಿ ಅವ್ರು ರಿಟರ್ನ್ ಕೊಟ್ರು ಕೂಡ 1000 ಕೋಟಿ ಅವರು ಒಳಗಡೆ ಹಾಕೋತಾರೆ. ಇವಾಗ ಸೈಟ್ ಕ್ಲೋಸ್ ಆಗ್ಬೋದು, ನಾಳೆ ಕ್ಲೋಸ್ ಆಗ್ಬೋದು. ಯಾವ ತರ ಅಂತ ಹೇಳಿದ್ರೆ, ಇವಾಗ ಮೊನ್ನೆ ಒಂದದ್ರ ಸ್ಟೇಟಸ್ ಹಾಕಿದೆ. ಸ್ಟೇಟಸ್ ರಾತ್ರಿ 10:45ಗೆ ಹಾಕಿರೋದು. ಬೆಳಿಗ್ಗೆ 9 ಗಂಟೆಗೆ ಅವರ ಕಂಪನಿಯಿಂದ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಮಾಮೂಲಿ ಗ್ರೋತ್ ಆಗುವ ಕಂಪನಿ, ಆ ತರ ಈ ತರ ಎಲ್ಲ ಹೇಳ್ತಾರೆ. ಹೇಳಿ ಸಂಜೆ ಹೊತ್ತಿಗೆ ಒಂದು ಹೊಸ ಆಫರ್ ಬಿಡ್ತಾರೆ. ನೀವು ಇಬ್ರನ್ನು ಸೇರಿಸಿದ್ರೆ ನಿಮ್ಗೆ 700 ರೂಪಾಯಿ ಕೊಡ್ತೇವೆ ಅಂತ ಹೇಳಿ. 200 ರೂಪಾಯಿ ಬದಲು 700 ರೂಪಾಯಿ ಕೊಡ್ತೇವೆ, ಅದು 3 ದಿವಸ ಮಾತ್ರ ಅಂತೇಳಿ. ಯಾಕಂತ ಹೇಳಿದ್ರೆ ಅವ್ರು ಇವಾಗ ಫ್ರಾಡ್ ಅಂತೇಳಿ ಜನರ ಇವಾಗ ಏನು ಜನರಿಗೆ ಗೊತ್ತಾಗ್ಬೇಕಾದ್ರೆ ಸಡನ್ಲಿ ಒಮ್ಮೆ ಸೇರಿಸಿ ಸಡನ್ಲಿ ಅವರ ಇದು ಸೈಟ್ ಅನ್ನು ಆಫ್ ಮಾಡಿದ್ರೆ ಇವಾಗ ವಸ್ತು ಯಾರೆಲ್ಲ ದುಡ್ಡು ಹಾಕಿದ್ದಾರೆ ಅವ್ರದ್ದು ಎಲ್ಲ ಹೋಯ್ತು. ಒಂದು 2 ತಿಂಗಳ ಹಿಂದೆ 1 ತಿಂಗಳ ಹಿಂದೆ ದುಡ್ಡು ಹಾಕಿದವ್ರದ್ದು ಬಂದಿರ್ಬೋದು, ಸ್ವಲ್ಪ ಬಂದಿರ್ಬೋದು. ವಸ್ತು ಹಾಕಿದ್ರೆ ಅಂದ್ರೆ ಇದು ನಮ್ಗೆಲ್ಲ ಬೆಳ್ತಂಗಡಿ ಉಜಿರೆ ಭಾಗದವರಿಗೆ ಇದೆಲ್ಲ ಸಣ್ಣ ಅಮೌಂಟ್, 6000. ಅಂದ್ರೆ ಇವಾಗ ಅವ್ರದ್ದು ಟಾರ್ಗೆಟ್ ಏನು, ಮಹಿಳೆಯರು ಮಾತ್ರ. ಟಾರ್ಗೆಟ್ ಯಾವ ತರ ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಅವರು ಇದು ಮಾಡೋದು. ವಿಡಿಯೋ ನೋಡಿ ನಮ್ದು ವರ್ಕ್ ಫ್ರಮ್ ಹೋಮ್ ತರ ಇದೊಂದು ಕೆಲಸ. ಅಂದ್ರೆ ಮಹಿಳೆಯರು ಏನ್ ಮಾಡ್ತಾರೆ, ಹೌದು 6000 ಅಲ್ವಾ, ಎಲ್ಲ ಗಂಡನ ಹತ್ರ ಇಲ್ಲ ಅಂತ ಹೇಳಿದ್ರೆ ಹಾಲು ಮಾರಿದ ದುಡ್ಡ ಅಲ್ಲ ಬೀಡಿ ಕಟ್ಟಿದ ದುಡ್ಡ ಯೂಸ್ ಮಾಡ್ಕೊಂಡು ಕೊಡ್ತಾರೆ. ಆಮೇಲೆ ಸಡನ್ಲಿ ಹೋಗ್ಬೇಕಾದ್ರೆ ಇದರಿಂದ ಆ ಕಂಪನಿಗೆ ಯಾರು ಬೈಯಲ್ಲ. ಸೈಟ್ ಏನಾದ್ರು ಮುಚ್ಚಿದ್ರೆ ಅವ್ರ ಫ್ಯಾಮಿಲಿ ಅವರನ್ನೇ ಅವ್ರು ಜಾಯಿನ್ ಮಾಡ್ಕೋತಾರೆ. ಇವಾಗ ನಾನು ನನ್ನ ಹೆಂಡತಿಯ ರಿಲೇಷನ್, ಅವರ ಅತ್ತೆ ಮನೆ ಮಾವನ ಮನೆಯನ್ನು ನಾನು ಜಾಯಿನ್ ಮಾಡ್ಕೋತೇನೆ. ಸಡನ್ಲಿ ಸೈಟ್ ಕ್ಲೋಸ್ ಆದ್ರೆ ನನ್ನ ಅತ್ತೆ ಮನೆ ಮಾವನ ಮನೆಯವರು ಬೈಯುದು ನನಗೆ ಹೊರತು ಇದರಿಂದ ಸಂಬಂಧ ಹಾಳಾಗ್ತಾ ಇದೆ. ಅವನ್ ದುಡ್ಡು ತಗೊಂಡ ಮೋಸ ಮಾಡ್ದ ಅಂತೇಳಿ ಕಂಪನಿ ಹೆಸರು ಎಲ್ಲೂ ಬಳಸಲ್ಲ. ಇದೊಂಥರ RMP. ಮೊದ್ಲು ಯಾವ್ದೆಲ್ಲ ಚೈನ್ ಲಿಂಕ್ ಕಂಪನಿ ಬಂತು ಸೇಮ್ ಅದೇ ತರ ಮೊದ್ಲು ಎಲ್ಲೆಲ್ಲ RMP ಬಂತು, ಬಿಟ್ ಕಾಯಿನ್ ಬಂತು, 4 ವರ್ಷದ ಹಿಂದೆ ನಿಲ್ತು. ಉಜಿರೆಯಲ್ಲಿ ಹೈಯೆಸ್ಟ್ ಇತ್ತು, 4 ವರ್ಷದ ಹಿಂದೆ ನಿಂತು, ಸಡನ್ಲಿ ನಿಲ್ತು. RMP ಬಂತು. ಆಮೇಲೆ ಎಲ್ಲೋ ನಾವು ಮರ ನಡ್ತೇವೆ 1000 ಕೋಟಿ, ಅದು 35 ವರ್ಷಕ್ಕೆ ಬೇಕಾದ್ರೆ 35,000 ಆಗುತ್ತೆ ಅಂತ ಹೇಳಿ ಕಥೆ ಕಟ್ಟಿದ್ರು ಫುಲ್ಲು. ಅದೆಲ್ಲ
ಚೈನ್ ಲಿಂಕ್ ಕಂಪನಿ. ಅದರ ಬದಲಿಗೆ ಹೊಸ ಹೆಸರಲ್ಲಿ ಬಂದಿದೆ ಅಷ್ಟೇ, ಅಷ್ಟೇ. ಹೊಸ ಹೆಸರಲ್ಲಿ ಬಂದಿದೆ ಇದೆ. ಸರಿ ಸರಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿರಂತರ ಸುದ್ದಿ